ಶ್ರೀ ಗಂಗಮ್ಮ ದೇವಾಲಯದಿಂದ ಹೂವಿನ ಕರಗ ಹೊತ್ತ ಮೇಲೂರಿನ ವಹ್ನಿ ಕುಲ ಧರ್ಮೇಂದ್ರ ರಾತ್ರಿಯೆಲ್ಲ ಪಟ್ಟಣದಲ್ಲಿ ಸುತ್ತಾಡಿ ವಿವಿಧ ನೃತ್ಯಗಳನ್ನು ಮಾಡಿ ಪಟ್ಟಣದ ಹಲವಾರು ವಾರ್ಡುಗಳಲ್ಲಿ ತಿರುಗಿದರು. ಈ ಕರಗ ಮಹೋತ್ಸವವನ್ನು ಸಹಸ್ರಾರು ಭಕ್ತರು ವೀಕ್ಷಿಸಿದರು. ಬಾಗೇಪಲ್ಲಿ ತಾಲೂಕು ಮಾತ್ರವಲ್ಲದೆ ನೆರೆಯ ಆಂಧ್ರ ಪ್ರದೇಶ ಸೇರಿದಂತೆ ನಾನಾ ಪ್ರದೇಶಗಳಿಂದ ಆಗಮಿಸಿದ ಜನರು ಕರಗವನ್ನು ಕಣ್ತುಂಬಿಕೊಂಡರು. ತಮಟೆ ವಾದ್ಯದ ನಾದಕ್ಕೆ ತಕ್ಕಂತೆ ಕರಗ ಹೊತ್ತವರು ಹೆಜ್ಜೆ ಹಾಕಿದರು. ಈ ವೇಳೆ ಅಪಾರ ಪ್ರಮಾಣದಲ್ಲಿ ಮಕ್ಕಳು, ಯುವಕರು ಅವರನ್ನು ಹಿಂಬಾಲಿಸಿದರು. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಶ್ರೀ ಗಂಗಮ್ಮ ದೇವಿಯ ಹೂವಿನ ಕರಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಈ ವೇಳೆ ದೇವಾಲಯದಿಂದ ಕರಗ ಹೊತ್ತ ವ್ಯಕ್ತಿ ಹೊರಬರುತ್ತಿದ್ದಂತೆ ವಹ್ನಿ ಕುಲಸ್ಥರು ಡಮರುಗದ ನಾದ ಹಾಗೂ ಗೆಜ್ಜೆ ಸಪ್ಪಳದ ಜೊತೆಗೆ ಗೋವಿಂದ ಜಯಘೋಷದ ಮೂಲಕ ಕರಗವನ್ನು ಸ್ವಾಗತಿಸಿದರು. ಇದೇ ವೇಳೆ ನೂರಾರು ಮಂದಿ ವೀರಕುಮಾರರು ಗೋವಿಂದ ಎನ್ನುತ್ತಾ ಕತ್ತಿಯಲ್ಲಿ ಎದೆಗೆ ಗೀಚಿಕೊಂಡು ಹಲವು ಸೇವೆ ಸಲ್ಲಿಸಿದರು. ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ, ಕೆಇಬಿ ರಸ್ತೆ, ರಾಘವೇಂದ್ರ ಸ್ವಾಮಿ ಬೀದಿ, ಆವುಲಮಂದೆ ರಸ್ತೆ, ಡಾಲರ್ಸ್ ಕಾಲೋನಿ, ಜನ್ನಲು ಬಜಾರ್, ಕುಂಬಾರ ರಸ್ತೆ, ನೇತಾಜಿ ಸರ್ಕಲ್, ಗೂಳೂರು ವೃತ್ತ, ಕೊತ್ತಪಲ್ಲಿ ರಸ್ತೆ, ನ್ಯಾಷನಲ್ ಕಾಲೇಜ್ ಸೇರಿದಂತೆ ವಿವಿಧ ಬೀದಿಗಳಲ್ಲಿ ಕರಗ ಸಾಗಿ ಬಂತು. ಕರಗದ ಹಿನ್ನೆಲೆಯಲ್ಲಿ ಮಹಿಳೆಯರು ಮನೆಗಳ ಮುಂದೆ ರಂಗೋಲಿ ಬಿಡಿಸಿ ಅಲಂಕಾರ ಮಾಡಿದರು. ಕರಗ ಪಟ್ಟಣದ ವಿವಿಧ ದೇವಾಲಯಗಳ ಹಾಗೂ ಪ್ರಮುಖ ಬೀದಿಗಳಲ್ಲಿ ಸಾಗುವ ಜನರು ಆರತಿ ಬೆಳಗಿ ಕರಗದ ಮೇಲೆ ಮಲ್ಲಿಗೆ ಹೂವು ಎರಚಿದರು. ಕರಗ ಮಹೋತ್ಸವಕ್ಕೆ ಬಂದ ಭಕ್ತಾದಿಗಳಿಗೆ ರುಚಿಕರವಾದ ತಟ್ಟೆ ಇಡ್ಲಿ ವಿತರಿಸುವ ವ್ಯವಸ್ಥೆಯನ್ನು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಏರ್ಪಡಿಸಿದರು. ಇದೇ ರೀತಿ ಹಲವೆಡೆ ಅನ್ನದಾಸೋಹ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಗಂಗಮ್ಮದೇವಿ ಕರಗ ಟ್ರಸ್ಟ್ ಪದಾಧಿಕಾರಿಗಳಾದ ನರಸಿಂಹ ನಾಯ್ಡು, ಎಜಿ ಸುಧಾಕರ್, ಆದಿಮೂರ್ತಿ, ಗಡ್ಡಂ ನರಸಪ್ಪ, ಗೋಪಾಲ, ಸೂರ್ಯನಾರಾಯಣ, ವಾಲ್ಮೀಕಿ ಅಶ್ವತ್ಥಪ್ಪ, ಮರಿಯಪ್ಪ ಇನ್ನೂ ಹಲವರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.